ಸಂಸ್ಥಾನದ ಶ್ರೀ ಕರಂಪುರ ನಾಗರಾಜ ಈ ಒಂದು ಸಭೆಯನ್ನು ಕರೆದಿರುತ್ತಾರೆ. ಈ ಸಭೆಯನ್ನು ಅಧ್ಯಕ್ಷರು ಕೂಡ ಶ್ರೀ ನಾಗರಾಜ್ ಅವರೇ ವಹಿಸಿಕೊಂಡಿರುತ್ತಾರೆ. ಈ ಸಭೆಗೆ ಆಗಮಿಸಿರುವ ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರುಗಳು ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕೊಡಬೇಕಂತ ತಮ್ಮೆಲ್ಲರೂ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಬೇಡ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಇದೇ ಕಚೇರಿಯನ್ನು ಮುಂದುವರಿಸೋದು ಅಂತ ಇತ್ತು. ಅದರಂತೆ ಇದೇ ಕಚೇರಿಯನ್ನು ಮುಂದುವರಿಸಿ ಬೋರ್ಡನ್ನು ಕೂಡ ಬರೆಸಾಯಿತು. ಬೋರ್ಡ್ ಬರೆಸಬೇಕು ಅಂತ ಹೇಳಿದರು. ಹಾಗೆ ಸಂಘದ ಬೋರ್ಡನ್ನು ಬರೆಸಿ ಸಂಘದ ಕಚೇರಿಯಲ್ಲಿ ಹಾಕಿಸಲು ತೀರ್ಮಾನ ಆಯಿತು. ಅದು ಕೂಡ ಇವತ್ತು ನೆರವೇರಿದೆ. ಸಂಘದ ಹೆಸರಿನಲ್ಲಿ ಅಕೌಂಟ್ ಇಡಲು ತೀರ್ಮಾನ ಆಯಿತು. ಅಂದರೆ ಒಂದು ಅಕೌಂಟ್ನಾಗ ಸಂಘದ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡು ಸಂಘದ ಹೆಸರಿನಲ್ಲಿ ಸದಸ್ಯದ ಶುಲ್ಕ ಮಾಡ್ಕೊಂಡು ಅವರ ಒಂದು ಇದೀಗ ಅಕೌಂಟಲ್ಲಿ ಇಡಬೇಕು ಆ ಅಮೌಂಟ್ ಅಂತ ಇದಾಗಿತ್ತು. ಜಿಲ್ಲಾ ಸಂಘದ ಅಧ್ಯಕ್ಷ ಕರಂಪುರ ನಾಗರಾಜ್ ಅವರೇ ಮತ್ತು ನಮ್ಮ ಸಮಾಜ ಎಲ್ಲ ಮುಖಂಡರುಗಳೇ, ನಮ್ಮ ಸಮಾಜದ ಎಲ್ಲ ಬಾಂಧವರೇ, ಇವತ್ತಿನ ದಿನ ನಾವು ಇದನ್ನು ಸಂಘ ಮಾಡಿ ಈಗ 1 ವರ್ಷ ಆಯ್ತಾ ಗೊತ್ತಾಯಿದೆ. ಈ 1 ವರ್ಷದಲ್ಲಿ ಇವತ್ತು 3ನೇ ಮೀಟಿಂಗ್ ನಾವು ಕರೆದಿದ್ದೀವಿ. ಹಾಗಾಗಿ 3ನೇ ಮೀಟಿಂಗ್ನ ಕರೆದಿದ್ದೀವಿ. ಇವತ್ತು ಕರೆದಂಥ ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟು ಸದಸ್ಯ ಮಾಡಬೇಕು. ನಾವು ಒಂದು ಪುಟ್ಟ ಮಾಡಿದ್ವಿ, ಬಿಲ್ ಮಾಡಿದರೆ ಇದರಲ್ಲಿ ರಸೀದಿ ತಗೊಂಡು ಸದಸ್ಯನ ಮಾಡಬೇಕು. ಯಾವ ರೀತಿ ಸದಸ್ಯ ಅಂತ ಹೇಳಿದ್ರೆ, ಇಡೀ ನಮ್ಮ ಜಿಲ್ಲೆಗೆ ಎಷ್ಟು ತಾಲೂಕು ಸಂಬಂಧಪಟ್ಟಿದೆ ಅಷ್ಟು ತಾಲೂಕಿಗೆ ಹೋಗಿ ಒಂದೊಂದು ಇದರಲ್ಲಿ ಸಂಘಟನೆ ಮಾಡಿಕೊಂಡು ಜೊತೆಗೆ ಮೆಂಬರ್ಶಿಪ್ಪು ರಸೀದಿ ಕೊಟ್ಟು ಒಂದು ಮೆಂಬರ್ಶಿಪ್ನ ಮಾಡೋಂಥ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಅದನ್ನು ಮಾಡಬೇಕು. ಮತ್ತು ಇವತ್ತವ್ರಿಗೆ ಏನೋ ಲೆಕ್ಕಾಚಾರ ಏನೋ ನಾವು ಖರ್ಚು ವೆಚ್ಚಗಳು ಮಾಡ್ಕೊತೀವಿ, ಅದನ್ನು ಲೆಕ್ಕಗಳನ್ನ ನಮ್ಮ ಸೆಕ್ರೆಟರಿ ಕೊಡ್ತಾರೆ. ಮುಂದೆ ನಮ್ಮ ಇದಕ್ಕೆ ಎಲ್ಲ ಸಹಕಾರ ಬೇಕು ನಮಗೆ. ನಾವು ಬಂದಿದ್ದಾಗ ಜನ ನೋಡಿದ್ರೆ ಇವತ್ತು ತುಂಬ ಏನೂ ಇಲ್ಲ ಅಂತ ನನಗೆ ಅನಿಸ್ತಾ. ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ನಮ್ಮ ಜಿಲ್ಲಾ ಸಂಘ ಇನ್ನೂ ಆಕ್ಟಿವ್ ಆಗಿಲ್ಲ. ತುಂಬ ಆಕ್ಟಿವ್ ಆಗಬೇಕು. ಈಗ ನಮ್ಗೆ ಗ್ರಾಮಾಂತರ ಜನ ಬರಬೇಕು, ಯುವಕರು ಬರಬೇಕು. ಮತ್ತು ಹಾಗೆ ಒಂದು ಜಿಲ್ಲಾ ಒಂದು ಮಹಿಳಾ ಘಟಕನ ಒಂದು ಮಾಡಬೇಕು ಅಂತೇಳಿ ತಮ್ಮಲ್ಲಿ ದೇಶ ನಾನು ಈ ಸಮಯ ಹೇಳಕ್ಕೆ ಬಯಸ್ತಾರೆ. ಆ ಥರ ನನಗೆ ಈಗ 73 ವರ್ಷ. ಮೈಸೂರಿನಲ್ಲಿ ಉಪ್ಪಾರ ಸಂಘ, ನೌಕರ ಸಂಘ, ಜಿಲ್ಲಾ ಸಂಘ ಎಲ್ಲದರಲ್ಲೂ ಎಲ್ಲ ಅವ್ರು ಕೊಟ್ಟ ಸ್ಥಾನನ ನಾವು ಸುಲಲಿತವಾಗಿ ಮಾಡ್ಕೊಬಂದು. ಆದರೆ ಹಿರಿಯವರು ಈ ಸಂಘ ಮೈಸೂರಿನಲ್ಲಿ ಹುಟ್ಟಾಕಬೇಕು, ಏನಾದ್ರು ನಮ್ಮ ಸಮಾಜಕ್ಕೆ ಹಿಂದೆ ಹಿರಿಯವರು ಅಂದರೆ ಉದಾಹರಣೆ ಬೆಟ್ಟಪುರ ನಾರಾಯಣ, ಶಿವಕುಮಾರ ಸ್ವಾಮಿ, ಇನ್ನೂ ಇತರೆಯವರು ನಿಜವಾಗೂ ನಾವು ಎಲ್ಲೆಲ್ಲೋ ಕಾಡು ಮೇಟ್ಲಿದ್ದವ್ರನ್ನೇ ಎಳ್ಕೊಬಂದು ಎಲ್ಲೆಲ್ಲೋ ಸೇರಿ ಸಂಘ ಮಾಡ್ಕೊಬಂದು ಆ ಸಂಘ ನಡ್ಕೊಂಡು ಹೋಗ್ತಿದೆ. ಭಾಳ ಸಂತೋಷ. ಜಿಲ್ಲಾ ಒಂದು ಸಂಘ ಬೇಕು ಅಂತ ಮಾಡಿದ್ನು. ಆ ಜಿಲ್ಲಾ ಸಂಘ ಮಾಡಿದ್ನು. ಅದು ಏನೆಲ್ಲ ನಡೀತು ಅಂತ ಎಲ್ಲರಿಗೂ ಗೊತ್ತು, ಈಗಲೂ ನಡೀತಾ ಇದೆ. ಅದನ್ನು ಮಾಡಿ ಏನು ಕಾರ್ಯಕ್ರಮ ಮಾಡಿದೆ, ಬರೀ ನನ್ನ ಹೆಸರು ಹಾಕೊಳ್ಳೋದು, ನನ್ನ ಫೋಟೋನೇ ಹಾಕೊಳ್ಳೋದು ಅಂತಂದಾಗ ಒಂದು ಸಂಘ ಮಾಡೋಣ ಅಂತ ಎಲ್ಲರ ಹತ್ರ ಒತ್ತಡ ಬತ್ತು ಈ ಸಂಘ ಮಾಡಿದ್ನು. ನಿಜವಾಗೂ ಈಗ ಸಂತೋಷ ಪಡ್ತೀವಿ. ಏನು ಸಂತೋಷ ಅಂದರೆ, ಶಿವಕುಮಾರ ಸ್ವಾಮಿಯವರು ನಾನು ದಸರಾ ಗಲಾಟೆಯಲ್ಲಿ ಎಕ್ಸಿಬಿಷನ್ ಗಲಾಟೆಯಲ್ಲಿ ಇದ್ದಾಗಲೂ ಬನ್ನಿರಿ ಮಲ್ಸಟ್ರೆ, ಬನ್ನಿರಿ ಪ್ರಕಾಶ್ ಅಂತ ಕರ್ಕೊಂಡು ಹೋಗಿ ಯಾವುದೋ ಗಲ್ಲಿಲಿ ಕರ್ಕೊಂಡು ಸುತ್ತಿಸ್ತು. ಒಂದು ಆಫೀಸ್ ಓಪನ್ ಮಾಡ್ಬೇಕ್ರಿ. ಎಷ್ಟು ವರ್ಷದ ಹೇಳ್ತೇನೆ, ಭಾಳ ವರ್ಷದ ಜಾಸ್ತಿನೇ ಆಗೋಯ್ತು. ನಮ್ಗೆ ರಿಟೈರ್ಡ್ ಆಗಿ 13 ವರ್ಷ. ನಂಗೆ 13 ವರ್ಷ ಒಂದು ಅಲ್ಲಿ ಎಣ್ಣೆ ಮಾರ್ತಾಯಿದ್ರು ಲೇಡೀಸು. ಆ ಎಣ್ಣೆದ ಆ ಬೀದಿ ಗೊತ್ತಿಲ್ಲ, ಪ್ರಕಾಶನ್ ಗೊತ್ತಿರ್ಬೇಕು ಏನೋ. ಕರ್ಕೊಂಡೋಗಿ ಒಂದು ರೂಮ್ ಬೇಕಲ್ಲ, ಇಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ನೋಡಿ ಅಂತ ಅಂದರು. ಯಾರು ಮಾಡಿಲ್ಲ ಅಂತ ಬಂದ್ರಿ, ನಾವಾರು ಮಾಡೋಣ ಅಂತ ಸ್ನೇಹ ಬಳಗ ಅಂತ ಒಂದು ಕ್ಯಾಲೆಂಡರ್ ಮಾಡಿಸ್ತೀವಿ. ಅದನ್ನು ಹೋಗ್ಬೇಡಿ ಅಂತ MLA ಗೆ ಅಡೆತಡೆ ಮಾಡಿದ್ರು, ಬೇರೆಲ್ಲ ಕಿತಾಪತಿ ಮಾಡಿದ್ರು. ಆದರೂ ಬಿಡ್ಲಿಲ್ಲ ಅವರು. ನಾವು ದೇವೇಗೌಡ ಸರ್ಕಲ್ ಮಾಡಿಸ್ನು, ಅದೆಲ್ಲೆಲ್ಲೋ ಕದ್ದು ಮಾಡ್ದಂಗೆ ಆಯಿತು. ನಿಜವಾಗ್ಲೂ ಸುಳ್ಳಾಡೋದಕ್ಕೆ ಯಾಕೆ ಮಾಡಿದ್ನು ಅದನ್ನ? ನಮ್ಮ ಸಮಾಜದ ಒಂದು ಕ್ಯಾಲೆಂಡರ್ ಬೇಡ ಅಂದ್ರೆ ಏನು ಸಮಯ ಯಾರು ಕಿತ್ತಿ ಅಂದ್ರೆ ಇಲ್ಲದೆ ರೀ. ಯಾಕೆ ಅಂದರೆ ಈಗ ನಾವು ದಿನದಲ್ಲೂ ಒಂದು ಅರ್ಧ ಗಂಟೆ, ಅರ್ಧ ನಿಮಿಷ ನಮ್ಮ ಸಮಾಜದ ಬಗ್ಗೆ ಚಿಂತನೆ ಮಾಡಬೇಕು. ಒಂದು ಆಫೀಸ್ ಓಪನ್ ಮಾಡಿ ಬೋರ್ಡ್ ಹಾಕ್ಬೇಕಾದ್ರೆ ಇದುವರೆಗೂ ಯಾಕೆ ಕೈಲೂ ಆಗಿಲ್ಲ, ಇನ್ನೂ ಯಾರೂ ಹಾಕಿಲ್ಲ. ಆದರೆ ನಾಗರಾಜ್ ಅವರು ಅಧ್ಯಕ್ಷರಾದ ಮೇಲೆ ನಿಜವಾಗೂ ಒಂದು ಬೋರ್ಡ್ ಹಾಕ್ಸಿದ್ದಾರೆ. ಅದಕ್ಕೆ ನಾವು ಉತ್ತೇಜನ ಕೊಡಬೇಕು, ಎಲ್ಲ ನಡೆಸ್ಕೊಂಡು ಹೋಗಬೇಕು. ಸ್ನೇಹಿತರಾದಂತಹ ಶಿವಕುಮಾರ್ ಅವರೇ, ನಮ್ಮ ಆತ್ಮೀಯರಾದಂಥ ಮನಸ್ಸಿಗೆ ಅವರು ಎಲ್ಲ ಸಮಾಜದ ಒಂದು ನಿಜವಾಗ್ಲೂ ನಮ್ಮ ಮನಸ್ಸೆಟ್ಟು ಹೇಳಿದ್ರೆ ನಿಜವಾಗ್ಲೂ ಖುಷಿ ಅನ್ನಿಸ್ತು. ಕಾರಣ ಏನಪ್ಪ ಅಂತಂದರೆ, ಮೈಸೂರು ಜಿಲ್ಲೆ ಇತಿಹಾಸದಲ್ಲಿ ಒಂದು ಬೋರ್ಡು ಉಪ್ಪಾರ ಸಂಘ ಅಂತ ಮೈಸೂರಲ್ಲಿ ಜಿಲ್ಲಾಕ್ಕೆ ಅಂತ ನಿಜವಾಗ್ಲೂ ಅದನ್ನು ಇನ್ಸ್ಟಾಲ್ ಮಾಡಿದವರು ನಮ್ಮ ನಾಗರಾಜ್ ಅವರು ಅಂತಂದರೆ, ಅವ್ರನ್ನ
ನೇತೃತ್ವದಲ್ಲಿ ನಾವು ಮುನ್ನಡೆದಲ್ಲಿ ಯಾವುದೇ ಒಂದು ತಪ್ಪಾಗಲಾರದು ಅಂತ ಭಾವಿಸ್ತೇನೆ. ಏಕೆಂದರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ಅದಕ್ಕೆ ತಗುಲುವ ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ಕೊಂಡು ಹೋಗುವಂಥ ಒಂದು ಕೆಪಾಸಿಟಿ ಇರಬೇಕು. ನಾನು ಅಧ್ಯಕ್ಷರಾಗಬೇಕು, ನಾವು ಸೆಕ್ರೆಟರಿ ಆಗಬೇಕು ಅನ್ನೋದು ಮುಖ್ಯ ಅಲ್ಲ. ಆದರೆ ನಾವೆಲ್ಲ ಸೇರಿ ಒಬ್ಬರನ್ನ ಅಧ್ಯಕ್ಷರು ಮಾಡಿದಾಗ ಆ ಅಧ್ಯಕ್ಷರು ತಮ್ಮ ಘನತೆಗೆ ತಕ್ಕ ಹಾಗೆ ಏನು ಬೆಳಿಗ್ಗೆಯಿಂದ ನಾವು ಗಮನಿಸ್ತಾ ಇದ್ದೀವಿ, ಬೋರ್ಡ್ ಫಿಕ್ಸ್ ಮಾಡೋದು. ಮೈಸೂರು ಜಿಲ್ಲೆಯ ಇತಿಹಾಸದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಉಪಹಾರ ಸಂಘ ಅಂತ ಒಂದು ಬೋರ್ಡ್ ಇರಲಿಲ್ಲ. ಉಪಹಾರ ಆಟ್ಲಿತ್ತು ಅಷ್ಟೇ. ಆದರೆ ಇವತ್ತು ಒಂದು ಇದನ್ನು ಮಾಡಿದ್ದಾರೆ. ನಿಜವಾಗ ನಮ್ಮ ಸಂಘದ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮೈಸೂರು ಜಿಲ್ಲಾ ಉಪಹಾರ ಸಂಘ ಒಂದು ಬೋರ್ಡ್ ಹಾಕಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ನಡೀತಾ ಇರೋದು ಒಂದು ಒಳ್ಳೆ ಬೆಳವಣಿಗೆ. ಅದ್ರ ಜೊತೆಯಲ್ಲಿ ಈಗಾಗಲೇ ಒಂದು 3-4 ಸಂಘಗಳು ಹುಟ್ಟಿರೋದು ನಿಜ ಅದು. ಅವನು ಯಾರಪ್ಪ ಅಸಿತ್ ಶೆಟ್ಟಿ, ನಂಜೋಡ ಸ್ವಾಮಿ, ಹಾಲೂರು ನಾಗರಾಜು 3 ಜನ ಸೇರಿಕೊಂಡು ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕಂಟ ನಾವು ತಗೊಂಡೋಗ್ತೀವಿ, ನೀವೆಲ್ಲ ಸಹಕಾರ ಕೊಡಿ ಅಂತ ಈ ಮಲ್ಶೆಟ್ಟಿನೂ ಪ್ರಕಾಶನ್ನು ಕೇಳಿರೋದು ನಮ್ಮನ್ನೆಲ್ಲ. ಇವರು ಏನೋ ಮಾಡ್ತಾರೆ ಸಹ, ಒಳ್ಳೆಯವರು ಸಹ ಅಂದರು. ಏನೋ ಮಾಡ್ಕೊಂಡು ಬಿಡ್ರಿ, ಯಾಕೆ ನಿಮ್ಮ ಕೈಲಾಗಲಿಲ್ಲ ಬೇರೆಯವ್ರು ಮಾಡಲಿ ಬಿಡ್ರಿ. ಪುಣ್ಯಾತ್ಮರು ಹುಟ್ಟಾಕಿದ್ರು. ಅವ್ನು ಹುಟ್ಟಾಕ್ತದ್ದು ನಿಜ, ಅದನ್ನು ಆ ಟೈಮಲ್ಲಿ ಅನಂತು ಅಂತ ಒಬ್ಬ ನಾನು ಅಧ್ಯಕ್ಷನಾಗ್ತೀನಿ ಅಂದರು. ಬೇಡ ನಾವೇ ಆಗೋದು ಬೇಡ, ಅವನು ನಾನೇ ಆಯ್ತೀನಿ ಅಂತ ಅನ್ನೋದು ಅವಕಾಶ ಕೊಡ್ರಿ ನೋಡೋಣ ಅಂದರು. ಕೊನೆಗೆ ಎಲೆಕ್ಷನ್ ಆಯಿತು, ಕೊನೆಗೆ ಅವನೇ ಇದು ಮಾಡ್ದೆ, ಅವ್ರು ವಾಪಸ್ ಆಯಿತು. ಕೊನೆಗಾದ ನಾವು ಆಗಾಗ ಅವ್ನು ನಿಜವಾಗ್ಲೂ ಸ್ವಲ್ಪ ಪರಿಶೀಲನೆ ಹೊಂಸ್ತಾವ ಅಂತಲೇ ಮಾಡಿದೆ. ಈಗ ರಾಜುನ ಹೇಳಿದ್ನಲ್ಲ, ಬಗೆ ಕೊಡಿ ಸರ್, ನಾನು ಸಿಕ್ಕಾಪಟ್ಟೆಯಲ್ಲಿ ಏನೇನೋ ಮಾಡಿಬಿಟ್ಟು ಚಾಪೆ ಹಾಕಲಿ ಏನೇನೋ ಮಾಡ್ತೀನಿ ಅಂತ ಅಂದ್ರಲ್ಲ, ನಾವು ಅದೇ ಥರ ಆಸೆಪಟ್ಟು ಏನೋ ಮಾಡ್ತಾನಪ್ಪ ರಾಜು ಕಂಡಂಗೆ ಅವನು ಅಂದ್ಬಿಟ್ಟು ಅವನ ಅಧ್ಯಕ್ಷನ ಮಾಡಿದ್ರು. ಆಮೇಲೆ ಗೊತ್ತಾಯಿತು ಅವರ ವಾಸ್ತವ ಯಾವ ಥರ ಅಂತ. ಈಗ ನಮಗೆ ನಾಚಿಕೆ ಆಯ್ತಾ ಅದೇ ಅಂತ ಅಯೋಗ್ಯರುಗಳನ್ನೆಲ್ಲ ನಾವು ಸ್ವಲ್ಪ ಬೆಂತಟ್ಬಿಟ್ವಲ್ಲ ಅಂತ. ಆಫೀಸು ಯಾವತ್ತು ಉದ್ಘಾಟನೆ ಮಾಡೋ ಒಂದು ಡೇಟ್ ಫಿಕ್ಸ್ ಮಾಡೋಂಥ ಇವತ್ತು ಕರೆದಿರುವಂಥ ವಿಷಯ. ಇದು ರಸೀದು ಮಾಡಿಸಿದ್ವಿ, ಮತ್ತು ಲೆಟರ್ ಆಗಿದೆ. ಈ ಸಭೆಗೆ ನಮ್ಮ ಜೊತೆ ಆಗಮಿಸಿರುವ ಗೌರವಾಧ್ಯಕ್ಷರಾದಂಥ ಮಾಧವಣ್ಣ ಅವರೇ, ಹಾಗೂ ನಮ್ಮ ಶಿವಕುಮಾರ್ ಸಾಹೇಬ್ರೆ, ಹಾಗೂ ನಮ್ಮ ರಿಟೈರ್ಡ್ ಸೋಮಣ್ಣ ಅವರೇ ಪ್ರಿನ್ಸಿಪಲ್, ಹಾಗೂ ನಮ್ಮ ರಿಟೈರ್ಡ್ ಮಲ್ಸಟ್ ಸಾಹೇಬ್ರೆ, ಮಲ್ಲೇಶ್ ಅವರೇ, ರಾಜು ಅವರೇ, ಫಿಲಮ್ ಮಾಲೇಶಟ್ರೆ, ಮಲ್ಲೇಶ್ ಅವರೇ, ಸಿದ್ದಪ್ಪನವರೇ, ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಪ್ರಕಾಶ್ ಅವರೇ, ಮಹೇಶ್ ಅವರೇ, ನಮ್ಮ ಉಪಹಾರ ಸಮಾಜದ ಕಾರ್ಯದರ್ಶಿ ಆದಂಥ ನಾಗರಾಜ್ ಅವರೇ, ಸಂಘಟನಾ ಕಾರ್ಯದರ್ಶಿ ಆದಂಥ ವಿನೋದ್ ಅವರೇ, ನಮ್ಮ ಹೊಸದಾಗಿ ನಮ್ಮ ಸಂಘಕ್ಕೆ ಬನ್ನಿ ಅಂತ ಹೇಳಿದರೆ ನಮ್ಮ ಕುಮಾರ್ ಅವರು ಬಂದಿದ್ದಾರೆ, ಅವನು ಕೂಡ ನಮ್ಮ ಸಂಘಕ್ಕೆ ತಗೋತೀವಿ ಅಷ್ಟೇ, ಜೊತೆಗಿರಲಿ. ನಮ್ಮ ಕಾರ್ಯದರ್ಶಿ ಆದಂಥ ಕಿಶಪ್ಪನವರೇ, ಈಗೆಲ್ಲ ನಮ್ಮ ಶಿವಕುಮಾರ್ ಸರ್ ಹೇಳಿದ್ರು, ಈ ರೀತಿ ಮುಂದೊಂದು ದಿವಸಗಳಲ್ಲಿ ಅದನ್ನು ಮಾಡ್ತೀನಿ. ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಒಂದು ಸಂಘ ಸಂಸ್ಥೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡಿ ಒಮ್ಮೆಗಿಂತ ಕೆಲಸ ಮಾಡಿದ್ರೆ ನಾವು ಒಂದು ಸಮಾಜದಲ್ಲಿ ಒಗ್ಗಟ್ಟಾಗಿ ಕರ್ಕೊಂಡು ಕಟ್ಟಕ್ಕೆ ಸಾಧ್ಯ. ಏನು ಬೇಕಾದ್ರೆ ನಾವು ಹೇಳಿದಾಗ ಸೇರ್ಕೊಂಡು ಶಿವಕುಮಾರ್ ಸ್ವಾಮಿ ಅವರು ಹೇಳಿದಾಗೆ ನಮಗೆ ಯಾರು ಹೇಳಲಿಕ್ಕೆ ಸಮಾಜ ಅಂತ ಬಂದಾಗ ಒಗ್ಗಟ್ಟಿಗೆ ಅಧ್ಯಕ್ಷರ ಅಪ್ಪಣೆ ಮೇಲೆ ಕೆಲಸ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಅದು ಅಂಡರ್ಸ್ಟ್ಯಾಂಡಿಂಗ್ ಹೋಗ್ಬೇಕು. ಹಂಗಾಗಿ ಅವ್ರು ಒಂದು ಕಡೆ ನಾವು ಒಂದು ಕಡೆ ಕೆಲಸ ಮಾಡೋಕ್ಕಾಗಲ್ಲ. ಮುಂದಿನ ದಿವಸಗಳು ಹಿಂಗೆ ಆಗೋದು ಬೇಡ. ಈಗ ಶಿವಕುಮಾರ್ ಸರ್ ಹೇಳಿದ್ರೆ ನಾವು ಅದನ್ನು ಮಾಡೋಣ. ನಮ್ಮ ಸಮಾಜಕ್ಕೆ ಏನು ಸವಲತ್ತುಗಳು ನಮ್ಮ ಅರಸು ನಿಗಮದಿಂದ ಸಿಗ್ತಾರೆ ಅದೆಲ್ಲ ಮುಟ್ಸೋಣ. ನಾವು ವಿಲೇಜ್ ಲೆಕ್ಕದಲ್ಲಿ ಒಂದೊಂದು ತಾಲೂಕಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡು ನೆಕ್ಸ್ಟ್ ಹಂತದಲ್ಲಿ ನರಸೀಪುರ ಆಗ್ಬೋದು, ಪ್ರಿಯಾಪಟ್ಟಣ ಆಗ್ಬೋದು, ನಂಜನಗೂಡು ಆಗ್ಬೋದು, ಕೋಟೆ ಆಗ್ಬೋದು, ಒಂದೊಂದು ತಾಲೂಕು ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಕೂತು ಮಾತಾಡಿ ಅದನ್ನೆಲ್ಲ ಮಾಡೋಣ. ಮಾತಾಡಿದ ನಂತರ ಇನ್ನೇನು ಕಾರ್ಯಕ್ರಮಗಳಾಗ್ಬೋದು, ಸಾರ್ ಹೇಳಿದಾಗ ಇಂಜಿನಿಯರ್ ಹೋದ್ರು, ಇಂಜಿನಿಯರ್ಗೆ ಏನು ಅದನ್ನು ಒಂದು ವರ್ಷದಲ್ಲಿ ಒಂದು ಸರಿ 2 ಸರಿ ಮಾಡಿಸೋಣ. ಈಗ ರಾಜು ಅವರು ಹೇಳಿದಾಗ ಈಗ ಮೈಸೂರು ಭಾಗದಲ್ಲಿ ಒಂದು 4 ಭಾಗದಲ್ಲಿ 4 MLA ಕ್ಷೇತ್ರದಲ್ಲಿ 4 ಯುವತ್ ಘಟಕನ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡೋಣ. ಅದು ಭಾಳ ಒಳ್ಳೆಯ ಕೆಲಸ. ಯಾಕೆ ಯೂತ್ ಜಾಸ್ತಿ ಆದಷ್ಟು ನಮ್ಮ ಸಮಾಜಕ್ಕೆ, ನಮ್ಮ ಸಂಘಕ್ಕೆ ಭಾಳ ಅನುಕೂಲ. ಯಾವುದೇ ಒಂದು ಹೋರಾಟ ಮಾಡೋಕ್ಕಾಗಲಿ, ಮತ್ತೊಂದು ಮಾಡೋಕ್ಕಾಗಲಿ, ಸ್ಥಾನಮಾನಗಳು ಸಿಗಬೇಕು ಅಂದರೆ ಹೋರಾಟ ಮಾಡೋಕ್ಕೆ ತಗೋಬೇಕು. ಇವತ್ತು ಯಾರೂ ಕರೆದಂತೂ ಕೊಡಲ್ಲ. ಹಾಗಾಗಿ ನಮ್ಗೆ ಸಿಗೋಕ್ಕೆ ಸಾಧ್ಯ. ಬೇರೆ ಒಂದು ಯಾವುದೇ ವಿಷಯಗಳಾದರೂ ಕೂಡ ಯಾವುದೋ ಅಷ್ಟು ಸುಲಭ ಅಲ್ಲ. ಇಲ್ಲ ಬೇರೆ ರೀತಿಯಲ್ಲಿ ಬೇರೆ ನಿಟ್ಟಲ್ಲಿ ಭಾಳ ಶ್ರೀಮಂತರು ಹನುಮಂತರು ಇರೋರಿಗೆ ಸಿಕ್ಬಿಡ್ತಾವೆ. ಹಂಗಾಗಿ ನಮ್ಮಂಥ ಸಾಮಾನ್ಯವಾಗಿ ಇರಬೇಕು, ಸಿಗಬೇಕು. ರಾಜಕಾರಣ ಮತ್ತೊಂದು ಇನ್ನೊಂದು ಎಲ್ಲ ಇರಬೇಕು, ಹೋರಾಟ ಇರಬೇಕು, ಸಂಘಟನೆ ಇರಬೇಕು, ಸಮಾಜ ಒಗ್ಗಟ್ಟಾಗಿರ್ಬೇಕು. ಆ ಒಗ್ಗಟ್ಟಾಗಿ ನಾವು
ಸಾರ್ ಹೇಳ್ದಾಗೆ ಮನ್ಸಂಡ್ರ ಸಾರ್ ಹೇಳ್ದಾಗೆ ಮತ್ತು ಸೋಮಣ್ಣವ್ರು ಹೇಳ್ದಾಗೆ ನಾವು ಅದೊಂದು ತಾಲೂಕುಗಳಲ್ಲೇ ಮಾಡೋಣ, ಜಿಲ್ಲೆದಲ್ಲಿ ಮಾಡೋಕ್ಕಲ್ಲ, ತಾಲೂಕು ಲೆವೆಲ್ಲೇ ಮಾಡೋಣ ಮುಂದಿನ ದಿವಸಗಳೇ. ಈಗ ಮಹಿಳೆ ಅಧ್ಯಕ್ಷರು ಮಾಡಬೇಕು ಅಂತ ಹೇಳಿದ್ರಿ ಸಲ್ಲಲ್ಲಿ, ಅದು ಕೂಡ ಮೈಸೂರು ಜಿಲ್ಲೆಯಲ್ಲಿ ಮಾಡೋಣ, ಅದನ್ನು ಕೂಡ ಮಹಿಳೆ ಘಟಕವನ್ನು ಮಾಡೋಣ. ಯೂತ್ 4 ಭಾಗದಲ್ಲಿ ಮೈಸೂರು ಮಾಡೋಣ, ಆದಷ್ಟು ತಾಲೂಕು ಲೆವೆಲ್ಗೂ ಮಾಡೋಣ. ಮಾಡಿ ಈ ಒಂದು ನೆಕ್ಸ್ಟು ಒಂದು ಡೇಟನ್ನ ಯಾರೂ ಹೇಳಿಲ್ಲ, ಅದನ್ನೇ ಚರ್ಚೆ ಮಾಡೋ ಅಂತ ಹೇಳಿದ್ದು. ಒಂದು ಆಫೀಸು ಡೇಟ್ ಎಲ್ಲ ಚರ್ಚೆ ಮಾಡಿ ಹೇಳಿದ್ರೆ ಆ ಡೇಟ್ಗೆಲ್ಲ ಸಿದ್ಧವಾಗಿ ಮಾಡೋಣ. ಒಂದು ಕೂತು ನಾವೆಲ್ಲ ಮಾತಾಡಿ ಇವತ್ತೇ ಅದನ್ನು ಒಂದು ಫೈನಲ್ ಮಾಡಬೇಕು. ನೆಕ್ಸ್ಟ್ ಡೇಟ್ಗೆ ಒಂದು ನಮ್ಮ ಅಭಿಷೇಕರ ಉದ್ಘಾಟನೆ ಮಾಡಿಲ್ಲ, ಮಾಡಿಬಿಡೋಣ, ಒಂದು ಪೂಜೆ ಮಾಡಿಸಿ ಒಂದು ಯಾರನ್ನು ಕರೆಸ್ಕೊಂಡು ಮಾಡಬೇಕು ಅದೆಲ್ಲ ಒಂದು ಚರ್ಚೆ ಮಾಡಿ ಮಾಡೋಣ. ನಂತರ ಇನ್ನೇನು ಕೆಲಸಗಳಾಗಬೇಕು ಹೇಳಿದ್ರಿ, ಅದನ್ನೆಲ್ಲ ನಾವು ಒಟ್ಟಾಗಿ ಎಲ್ಲರೂ ನಿಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಏನೇನು ಸಲಹೆಗಳು ಕೊಟ್ಟಿದ್ರಿ ಅದನ್ನೆಲ್ಲ ಒಗ್ಗಟ್ಟಾಗಿ ಜೊತೆಲಿ ಕೂತು ಚರ್ಚೆ ಮಾಡಿ ನಾವು ಒಟ್ಟಿಗೆ ಒಂದು ನಿಟ್ಟಲ್ಲಿ ಅಣ್ಣ ತಮ್ಮ ಥರ ಕೆಲಸ ಮಾಡ್ಕೊಂಡು ಸಮಾಜದ ಏನೇ ಕೆಲಸಗಳಿರಲಿ ಆಗು ಹೋಗ್ಗಳನ್ನ ಒಟ್ಟಾಗಿ ನಿಲ್ಲೋಣ ಅಂತೇಳಿ ಒಟ್ಟಾಗಿ ಕೆಲಸ ಮಾಡೋಣ. ಏನೇ ಬಂದರೂ ಎದುರಿಸೋಣ ಅಂತೇಳಿ ನಮ್ಮ ಸಮಾಜಕ್ಕೆ ಏನು ಸಂದೇಶ ಕೊಡಬೇಕು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡೋಣ. ನೆಕ್ಸ್ಟು ಈ ಜನಗಣತಿ ಏನಿದೆ ಅದನ್ನು ಕೂಡ ಈಗ ಆಲ್ರೆಡಿ ನಾವು ಕೊಟ್ಟಿದ್ದೀವಿ, ಅದು ನಮ್ಮ ಸಮಾಜದಲ್ಲಿ ಉಪಹಾರ ಅಂತಲೇ ಬರೆಸಬೇಕು. ಉಪಜಾತಿ ಇದ್ದರೂ ಕೂಡ ಅದರಲ್ಲೂ ಆ ಕಾಲವನ್ನು ಉಪಹಾರ ಅಂತ ಬರೆಸಬೇಕು. ಇದು ನಮ್ಮ ಎಲ್ಲ ಕಡೆನೂ ಮಾಡಿದ್ದಾರೆ, ಎಲ್ಲ ಜಿಲ್ಲಾಧ್ಯಕ್ಷರುಗಳು ರಾಜ್ಯದ ತುಮಕ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದಾರೆ. ರಾಜ್ಯ ಸ್ವಾಮೀಜಿಯವರು ಮಾಡಿದ್ದಾರೆ, ಆ ಕಡೆ ನಮ್ಮ ರಾಜ್ಯಾಧ್ಯಕ್ಷರು ಪುಟ್ಟರಂಗ ಶೆಟ್ಟರು ಮಾಡಿದ್ದಾರೆ. ತಮ್ಮಲ್ಲೂ ಅಷ್ಟೇ ನಮ್ಮ ತಾಲೂಕುಗಳಲ್ಲಿ ಬಂದಾಗ ಕೆಲವರು ದಿಕ್ತಪ್ತರ ಅಲ್ಲಿ ಬ್ರ್ಯಾಕೆಟ್ಲಿ ಕೆಲವು ಬೇರೆ ಬೇರೆ ಮಾಹಿತಿಗಳಿದೆ, ಅಲ್ಲಿ ಕಂಪ್ಯೂಟರ್ ನೆಟ್ಟಲ್ಲಿ ಬಿಟ್ಟಿದ್ರಲ್ಲ ಅದರಲ್ಲಿ ಅಲ್ಲಿ ಉಪ್ಪಾರ ಬ್ರ್ಯಾಕೆಟ್ಲಿ ಬಾಲಾಜಿ ಹಿಂಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಅದು ಕೆಲವ್ರಿಗೆ ಗೊತ್ತಾಗದೆ ಎರಡನೇ ಹೆಸರು ಬಾಲಾಜಿ ಅಂತ ಹೇಳಲೇಬಾರ್ದು, ಉಪಜಾತಿ ಅಂತ ಬಂದಾಗ ಕೂಡ ಉಪ್ಪಾರ ಅಂತ ಹೇಳಬೇಕು. ಇದು ಪಕ್ಕ ಎಲ್ಲರೂ ಗಮನಿತ ತರೋದು ಇಷ್ಟೇ, ಎಲ್ಲ ಈ ಥರ ಉಪಹಾರ ಅಂತಲೇ ಹೇಳಬೇಕು ಅಂತ ಹೇಳಿ ದಯಮಾಡಿ ನಮ್ಮ ತಾಲೂಕು ಲೆವೆಲ್ಗೆ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಈಗ ಸಿದಪ್ಪ ಮುಂದಕ್ಕೆ ಬನ್ನಿ.